Guys, good morning. Welcome to my new vlog. Guys, voice over man. Good morning. Welcome to my new vlog. Guys, ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ. Guys, good morning. Welcome to my new vlog. Guys, ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಮ್ಮ ದೊಡ್ಡಪ್ಪನ ಮನೆ ಇನಾಗ್ರೇಷನ್ ಇವತ್ತಲ್ಲ ಮಂಡೇ ಇದೆ. ನಾವು ಇವತ್ತು ಹೋಗ್ತಾ ಇದ್ದೀವಿ ಯಾಕಂದರೆ ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿದ್ರು, ಅದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಜಸ್ಟ್ ಸ್ಕೂಲಿಂದ ಬಂದೆ, ಸ್ಯಾಟರ್ಡೆ ಹಾಫ್ ಬಂತು. ಇವಾಗ ಊಟ ಮಾಡಿ ಹೊರಡಬೇಕು. ಹೇ ಗಾಯ್ಸ್, ನಾವು ಹೊರಟಾಗಿದೆ ಒಂದು 5 ನಿಮಿಷ ಆಯ್ತು ಹೊರಟಿ. ಹೇ ಗಾಯ್ಸ್, ಮಧ್ಯಾಹ್ನ ಟೈಮಲ್ಲಿ ಎಷ್ಟೊಂದು ಟ್ರಾಫಿಕ್ ನೋಡಿ ಗೈಸ್ ಬೆಂಗಳೂರಲ್ಲಿ. ಯಪ್ಪ, ಟ್ರಾಫಿಕಲ್ಲಿ ಹೋಗೋಷ್ಟೊತ್ತಿಗೆ ಸಾಕಾಗೋಯ್ತು ಗೈಸ್. ಸ್ಕೂಟಿ ಅವರಾದರೆ ಎಲ್ಲಾದರೂ ನಿಲ್ಲಿಸ್ಕೊಂಡು ಹೋಗ್ಬಿಡ್ತಾರೆ. ಇದು ಕಾರ್ ದೊಡ್ಡ ಕಾರ್ ತೊಗೊಂಡ್ಬಂದರೆ ಇದು ಕಷ್ಟ. ಅದಕ್ಕೆ ನಾವು ಕಾರಲ್ಲಿ ಹೋಗೋಕ್ಕೆ ಬೇಡ ಅಂತ ನೋಡಿ ಅಂಕಲ್ ಸ್ಕೂಟಿಯಿಂದ ನಿಲ್ಲಿಸ್ಕೊಂಡು ಹೋಗ್ತಾರೆ. ಇನಾಗ್ರೇಷನ್ ಇತ್ತು ನೋಡಿ, ಲೈಟಿಂಗ್ಸ್ ಎಲ್ಲ ಹಾಕಿದ್ದೀವಿ. ಇವಾಗ ಇದೇ ಮನೆ. ಇದು ತಳಗಡೆ ತುಂಬ ದಿವಸ ಆಯ್ತು ಕಟ್ಸಿ, ಇವಾಗ ಇದನ್ನು ಕಟ್ಸಿದ್ದೀವಿ. ಇದು ನಿಮಗೆ ಒಳ್ಳೆ ಇದನ್ನು ಕೊಡ್ತೀನಿ. ಇವಾಗ ನಾಳೆ ಓಪನಿಂಗ್ ಸೆರೆಮನಿ ಇದೆ, ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಇದೆಲ್ಲ ಹೂವೆಲ್ಲ ಡೆಕೋರೇಷನ್ ತಂದಿಟ್ಟಿದ್ದೀವಿ. ಅವ್ರು ಪೂಜಾರಿ ಅವರೆಲ್ಲ ಬಂದು ಇದು ರೆಡಿ ಮಾಡಿ ಹೊಡೆದ್ರು. ಇದು ಬೆಡ್ರೂಮು, ಆಮೇಲೆ ಇದು ದೇವ್ರ ಮನೆ, ಆಮೇಲೆ ಇದು ಕಿಚನ್ನು. ಆ ಕಡೆ ಒಂದು ವಾಶ್ರೂಮ್ ಇದೆ, ಒಳಗಡೆ ಬೆಡ್ರೂಮ್ಗೆ ಒಂದು ವಾಶ್ರೂಮ್ ಇದೆ. ಆಮೇಲೆ ಲೈಟಿಂಗ್ಸ್ ನೋಡಿ, ಸೀಲಿ ಇದು ನೋಡಿ POP. ಆಮೇಲೆ ನಾವು ನಿನ್ನೆ ಬಂದಿದ್ದೀವಿ. ವ್ಲಾಗ್ ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಸ್ವಲ್ಪ ಸ್ಕೂಲಿಂದ ಬಂದು ಅರ್ಜೆಂಟಲ್ಲಿ ಬಂದಿಲ್ಲ. ವ್ಲಾಗ್ ಶೂಟ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಾಳೆ ಹೇಗಿರುತ್ತೆ ಓಪನಿಂಗ್ ಸೆರೆಮನಿ ಅನ್ನೋದು ಇದೇ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ಗೈಸ್, ನಿನ್ನೆ ನೈಟ್ ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಈಗ ಬೆಳಿಗ್ಗೆ 4 ಗಂಟೆ ಏನೋ ಆಗಿದೆ. ಎದ್ದು ಪೂಜೆಗೆ ನೋಡಿ ಇಲ್ಲೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಗಾಯ್ಸ್, ನೀವು ನೋಡ್ತಿರ್ಬೋದು ಪೂಜಾರಿ ಅವರೆಲ್ಲ ಬಂದು ಅದು ಮುಂದೆ ಏನೋ ಬಟ್ಟೆ ಎಲ್ಲ ಹಾಕಿ ಏನೋ ಶಾಸ್ತ್ರ ಅಂತ ಮಾಡ್ತಿದ್ದಾರೆ. ಫುಲ್ ಕತ್ಲಿದೆ ಗೈಸ್, ಏನು ಅಷ್ಟೊಂದು ಕ್ಲಿಯರಾಗಿ ಕಾಣಿಸಿರ್ಸಿಲ್ಲ ಅಂತ ಫೋಟೋಸಲ್ಲಿ. ಲೈಟಿಂಗ್ಸ್ ಎಲ್ಲ ಹಾಕ್ಸಿದ್ದೀವಿ, ನೀವು ನೋಡ್ತಿರ್ಬೋದು. ಆಮೇಲೆ ಈಗ ಕೆಳಗಡೆ ಗಂಗೆ ಪೂಜೆ ಇದೆ, ಗಂಗೆ ಪೂಜೆಗೆ ಹೋಗಬೇಕು ಗೈಸ್. ಇವಾಗ ಗಂಗೆ ಪೂಜೆ ಬಂದಾಯಿತು, ಎಲ್ಲರೂ ಗಂಗೆ ಪೂಜೆ ಮಾಡ್ತಾಯಿದ್ದಾರೆ. ಆ ಕಡೆ ಹೆಣ್ಮಕ್ಳು ನೋಡಿ ಅಲ್ಲಿ ಫೋಟೋಗ್ರಾಫರ್ ಫೋಟೋ ಎಲ್ಲ ತಕ್ಕೊಂಡು ನನಗೂ ಒಂದೆರಡು ಸಾಫ್ಟ್ ಕಾಪಿ ಕೊಡೋ ಅಂತ ಹೇಳಿದ್ದೀನಿ. ಇನ್ನೂ ಅವ್ರು ಏನೂ ಸೆಂಡ್ ಮಾಡಿಲ್ಲ. ಎಲ್ಲರೂ ಕಣ್ಕಣ ಕಟ್ಟಿ ಫೋಟೋ ತೆಗೆಸ್ಕೊಂಡು ಗೈಸ್, ನೀವು ನೋಡ್ತಿರ್ಬೋದು ಗಂಗೆ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಹೆಣ್ಮಕ್ಳೆಲ್ಲರೂ ಸೇರಿ. ನಾನು ಫುಲ್ಲು ಬ್ಲಾಗಿಗೋಸ್ಕರ ಫೂಟೇಜ್ ತೆಗೆಯೋದ್ರಲ್ಲಿ ಬ್ಯುಸಿ ಆಗಿದ್ದೀನಿ. ಬೆಳಿಗ್ಗೆ 4:30 ಆಗಿತ್ತು, ಗಂಗೆ ಪೂಜೆ ಮಾಡ್ತಾಯಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಗಂಗೆ ಪೂಜೆ ಎಲ್ಲ ಮುಗಿದ್ಬಿಡುತ್ತೆ. ಆರತಿ ಎಲ್ಲ ಮಾಡಿ ಮುಗಿಸಿ ಮೇಲೆ ಅದು ಡೋರ್ಗೆ ಒಂದು ಇದಿರ್ತದೆ, ಬಟ್ಟೆ ಥರ ಹಾಕಿರ್ತಾರೆ, ಅದನ್ನ ಓಪನ್ ಮಾಡಬೇಕು. ಶಿವ ಶಿವ ಶಂಭೋರಾಗ್ನೇಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಂ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದಜಂಬೋದ್ವೀಪೆ ಭರತವರ್ಷೆ ಭರತಖಂಡಮೇರೋರ್ದಕ್ಷಿಣ ದಿಗ್ಭಾಗೆ ಶ್ರೀಶೈಲಸ್ಯ ಪಶ್ಚಿಮ ಪ್ರದೇಶೆ ಕರ್ನಾಟಕದೇಶ ವ್ಯಾವಹಾರಿಕೆ ಚಾಂದ್ರಮಾನಶಾಲಿ ವಾಹನಶಕೆ ಪ್ರಭುವಾದೆ ಷಷ್ಠಿ ಸಂವತ್ಸರ ಕರ್ಪೂರಮಂಗಳಂ ನಿರಾಜನಂ ದರ್ಶಯಾಮಿ ಜಯಂತಾನಾದಂ ಸಮರ್ಪಯಾಮಿ. ರಾಜಂ ಬ್ರಹ್ಮಣಸ್ಪದಾನಹೇ ಶೃಣ್ವನ್ನೋತ ಬೆಸ್ಸೇದಸಾದನಮಸ್ಮಿನ್. ಗಾಯ್ಸ್, ಬಟ್ಟೆ ಎಲ್ಲ ತೆಗ್ದಾಯ್ತು. ನಮ್ಮಣ್ಣ ಒಳಗಡೆ ಹೋಗ್ತಾ ಇದ್ದಾನೆ. ನಾನೇನು ಅರ್ಜೆಂಟ್ ಇಲ್ತಾ ಅಂತ ಒಳಗಡೆ ಹೋಗ್ತಾ ಇದ್ದೆ. ನಮ್ಮಣ್ಣ ಒಳಗಡೆ ಹೋಗ್ತಾ ಇದ್ದಾನೆ. ನೀವು ನೋಡ್ತಿರ್ಬೋದು ಅಲ್ಲಿ ನಮ್ಮ ಎಲ್ಲ ಏನೋ ಮಳೆ ಎಲ್ಲ ಹೊಡೆದು ನಮ್ಮಣ್ಣ ಅದೇನೋ ಟ್ರೈಯಲ್ಲಿ ಏನೋ ಕೊಟ್ಟಿದ್ದಾರೆ ಅಂತ ಒಳಗಡೆ ಹೋಗಿ ದೇವ್ರ ಮನೇಲಿ ಇಟ್ಟು ಬರಬೇಕು ಅಂತ ಹೇಳಿದ್ದಾರೆ. ಒಳಗಡೆ ದೇವ್ರ ಮನೇಲಿ ಇಟ್ಬಿಟ್ಟು ಬರ್ತಾನೆ. ಗೈಸ್, ನೀವು ನೋಡಿದ್ರಲ್ಲ ಅವಾಗಲೇ ಎಲ್ಲ ಪೂಜೆ ಎಲ್ಲ ಮುಗೀತು. ಈಗ ಇಲ್ಲಿ ಒಳಗಡೆ ಇನ್ನೊಂದೇನೋ ಪೂಜೆ ಇದೆ ಅಂತ ಬಂದಿದ್ದೀವಿ ಮೇಲೆ. ನಮ್ಮ ಅಜ್ಜಿ ಸ್ವಲ್ಪ ವಯಸ್ಸಾಗಿದೆಯಲ್ಲ, ಮೇಲೆ ಹತ್ತು ಸ್ವಲ್ಪ ಕಷ್ಟ ಆಗ್ತಿದೆ. ಇನ್ನು ಅಲ್ಲೇ ಕೆಳಗಡೆ ಇದ್ದಾರೆ, ಬರೋವರ ವೀಡಿಯೋ ಹಾಕ್ತೀನಿ ನೋಡಿ. ಗಾಯ್ಸ್, ಪಾಪ ಗಾಯ್ಸ್, ನಮ್ಮ ಅಜ್ಜಿ ಫುಲ್ ಕಷ್ಟ ಆಗ್ತಿದೆ ಮೇಲೆ ಬರೋಕ್ಕೆ. 3 ಫ್ಲೋರ್ ಅಲ್ಲ, ಅವ್ರಿಗೆ ಮಂಡಿ ನೋವು ಬೇರೆ ಇದೆ. ಜಾಸ್ತಿ ಎಲ್ಲೂ ಹತ್ತು ಇಳೋದು ಮಾಡಲ್ಲ. ಅದಕ್ಕೆ ಅವ್ರು ಬೆಳಗ್ಗೆ 3 ಗಂಟೆಗೆ ಎತ್ತಿದ್ದೀವಲ್ಲ, ಸಕ್ಕ ಸುಸ್ತಾಗ್ಬಿಟ್ಟಿದೆ.
ಅದಕ್ಕೆ ಇನ್ನು ಬ್ರೇಕ್ಫಾಸ್ಟು ಇಲ್ಲ, ಟೀನೂ ಇಲ್ಲ, ಏನಿಲ್ಲ. ಈಗ ಟೀ ಕುಡಿದು ಬ್ರೇಕ್ಫಾಸ್ಟ್ ಮಾಡಬೇಕು. ಗಾಯ್ಸ್ ಟೇಪ್ ಕಟಿಂಗ್ ಎಲ್ಲ ಆಯಿತು. ನಮ್ಮ ಅಜ್ಜಿನ ಟೇಪ್ ಕಟಿಂಗ್ ಎಲ್ಲ ಮಾಡಿದ್ರು. ಈಗ ಒಳಗಡೆ ಏನೋ ಅಭಿಷೇಕ ಏನೋ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡಿಕೊಡ್ತಾ ಇದ್ದಾರೆ. ಇವರು ಅಭಿಷೇಕ ಮಾಡಿ ನೆಕ್ಸ್ಟ್ ತಿಂಡಿ ಹೋಗೋದು. ಇನ್ನೂ ತಿಂಡಿ ಬಂದಿಲ್ಲ. ತಿಂಡಿ ಬಂದಮೇಲೆ ಯಾರೆಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ ಎಲ್ಲರೂ ತಿಂಡಿ ಕಳಿಸಿ ಲಾಸ್ಟಲ್ಲಿ ನಾವು ತಿಂಡಿ ಮಾಡೋದು. ಗಾಯ್ಸ್ ಅಭಿಷೇಕ ಎಲ್ಲ ಸ್ಟಾರ್ಟ್ ಆಗಿದೆ. ನೀವು ನೋಡ್ತಿರ್ಬೋದು ಅಭಿಷೇಕ ಮಾಡ್ತಾ ಇದ್ದಾರೆ. ನಾನು ಒಳಗಡೆ ಹೋಗಿಲ್ಲ, ಯಾಕಂದರೆ ಒಳಗಡೆ ತುಂಬ ಶೆಕೆ ಆಗ್ತಿದೆ. ಅದಕ್ಕೆ ನಾನು ಇಲ್ಲಿ ಆಚೆನೇ ಇದ್ದೀನಿ. ಗೈಸ್ ಎಲ್ಲರೂ ಲಾಸ್ಟ್ ಬ್ರೇಕ್ಫಾಸ್ಟ್ ಇದೆ, ಲಾಸ್ಟ್ ಬ್ರೇಕ್ಫಾಸ್ಟು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ್ಮೇಲೆ ಎಲ್ಲ ಕ್ಲೋಸ್ ಮಾಡಿಬಿಡ್ತೀವಿ ಬ್ರೇಕ್ಫಾಸ್ಟ್ದು. ಗಾಯ್ಸ್ ಎಲ್ಲರೂ ಗ್ರೂಪ್ ಫೋಟೋ ತೆಗೆಸ್ತಾ ಇದ್ದಾರೆ. ಯಾಕಂದರೆ ಹೊಸ ಮನೇಲಿ ಗ್ರೂಪ್ ಫೋಟೋ ಇಲ್ಲ ಅಂದರೆ ಹೇಗೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಗ್ರೂಪ್ ಫೋಟೋ ತೆಗೆಸ್ತಾ ಇದ್ದಾರೆ. ಗೈಸ್ ನಾವು ಊಟಕ್ಕೆ ಬಂದ್ವಿ. ನಾವು ಲಾಸ್ಟ್ ರೌಂಡ್ ಅಲ್ಲ, ರೌಂಡು ನೆಕ್ಸ್ಟ್ ಲಾಸ್ಟ್ ರೌಂಡ್ ಗೈಸ್. ಇದೇ ಲಾಸ್ಟ್ ರೌಂಡ್ ಗೈಸ್. ನೋಡಿ ಎಲ್ಲರೂ ಲಾಸ್ಟ್ ರೌಂಡ್ ಊಟ ಮಾಡ್ತಿದ್ದಾರೆ. ಫ್ಯಾಮಿಲಿ ಅವರೆಲ್ಲ ಕೂತಿದ್ದಾರೆ. ನಂದು ಊಟ ಆಡಿದ್ದರಿಂದ ನನ್ನ ವೀಡಿಯೋ ತೆಗಿಕ್ಕೆ ಹೇಳಿದ್ರು. ಎಲ್ಲರೂ ನನಗೆ ಫುಟೇಜ್ ಬೇಕಾಗಿತ್ತು, ಅದಕ್ಕೆ ತೆಗೆದೆ. ನೋಡಿ ಎಲ್ಲರೂ ಊಟ ಮಾಡ್ತಿದ್ದಾರೆ. ಎಲ್ಲರದ್ದು ಊಟ ಆದ್ಮೇಲೆ ಸಿಗೋಣ. ಊಟ ಆಯಿತು. ನಮ್ಮ ಅಕ್ಕ ರಕ್ಷಾ ಬಂಧನ್ ಇನ್ನೂ 5 ದಿನ ಇದೆ. ಆದರೂ ರಕ್ಷಾ ಇವಾಗಲೇ ಕಟ್ತೀನಿ, ಯಾಕಂದರೆ ಅವಳು ಕಾಲೇಜ್ಗೆ ಹೋಗ್ಬೇಕಂತೆ. ಅವಳು ಇರಲ್ಲ, ಅದಕ್ಕೆ ಅವಾಗಲೂ ಇಲ್ಲೇ ಕಟ್ತೀನಿ ಅಂತ ರಕ್ಷಾ ಬಂಧನ ಮಾಡ್ತಿದ್ದಾಳೆ. ಅದು ಹೊಸ ಮನೆಯಲ್ಲಿ. ನೋಡಿ ಎಲ್ಲರೂ ಊರಿಂದ ಬಂದವ್ರು ಹೋದರು. ಈಗ ನೋಡಿ ಎಲ್ಲರೂ ಈಗ ಬರ್ತಾ ಇದ್ದಾರೆ. ಬಾಯ್ ಟಾಟಾ ಮಾಡಿ ಎಲ್ಲರಿಂದ ಬಂದವರು ಹೋದರು. ನಾನು ಟಾಟಾ ಮಾಡಿ ಬಂದು ಇಲ್ಲೆಲ್ಲ ಊಟದ ಸಾಮಾನು, ಅಡುಗೆ ಸಾಮಾನೆಲ್ಲ ಇತ್ತಲ್ಲ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಲೆಕ್ಕ ಮಾಡಿ ಬಿಲ್ ಕೊಡ್ತಾರೆ. ಬಿಲ್ ಪೇ ಮಾಡಿ ನಾವು ನಾಳೆ ಬೆಳಿಗ್ಗೆ ಹೋಗ್ತೀವಿ. ಈ ಒಂದೇ ವ್ಲಾಗಲ್ಲೇ ಎಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಯಾಕಂದರೆ ನನ್ನ ಹತ್ರ ಎಡಿಟಿಂಗ್ ಟೈಮ್ ಇಲ್ಲ. ಥ್ಯಾಂಕ್ ಯು. ಎಲ್ಲರಿಗೂ ಊಟ ಆಗಿ ನಾವು ನೈಟೇ ಬಿಡಬೇಕಾಯ್ತು. ಯಾಕಂದರೆ ನಮ್ಮ ಡ್ಯಾಡಿಗೇನೋ ಅರ್ಜೆಂಟ್ ಕೆಲಸ ಬಂತು ಅಂತ ದಾರಿಯಲ್ಲಿ ನಾನ್ ಸ್ಟಾಪ್ ಮಳೆ ಗೈಸ್. ಅಂತ ಮಳೆ ಅಂದರೆ ಹಿಂದೆ ಏನೂ ಆಗ್ತಿಲ್ಲ, ಅಷ್ಟು ಜೋರಾಗಿತ್ತು ಮಳೆ. ಅದಕ್ಕೆ ನಾವು ಊಟ ಮಾಡಿಕೊಂಡು ಬಿಡೋ ಟೈಮಿಗೆ ಮಳೆ ಸಾಕಾಯಿತು. ಚಿತ್ರದುರ್ಗದಲ್ಲಿ ಏನಿಲ್ಲ ಮಳೆ, ಆದರೆ ಹೈವೇ ಫುಲ್ ಮಳೆ. ಸ್ಲೋ ಆಗಿ ಹೋಗ್ತಾ ಇದ್ವಿ ಗೈಸ್.